ವೀಕ್ಷಕರೇ, ಆ ಊರಿನಲ್ಲಿ ಕೆಂಡ ಕಾರುವಂತಹ ರಣ ಬಿಸಿಲಿರುತ್ತೆ. ಇಂಥ ರಣ ಬಿಸಿಲಲ್ಲೂ ಆ ರೈತ ಕ್ರಾಂತಿಯನ್ನೇ ಮಾಡಿದ್ದಾರೆ. ಕನ್ನಡಿಗ ರೈತನ ಸಾಧನೆಯನ್ನ ಖುದ್ದಾಗಿ ದೇಶದ ಪ್ರಧಾನಿಯೇ ಕೊಂಡಾಡಿದ್ದಾರೆ. ಅಷ್ಟಕ್ಕೂ ಆತ ಮಾಡಿರೋ ಸಾಧನೆ ಏನು, ಪ್ರಧಾನಿ ಏನಂತ ಶ್ಲಾಘಿಸಿದ್ರು ನೋಡಿ. ಆಪಲ್ ಎಂದಾಕ್ಷಣ ನೆನಪಾಗೋದು ಕಾಶ್ಮೀರ. ದಟ್ಟವಾದ ಮಂಜು, ಕೂಲ್ ವಾತಾವರಣದಲ್ಲಿ ಸೇಬು ಬೆಳೆಯುವುದು ಕಾಮನ್. ಆದ್ರೆ ನಮ್ಮ ಕರುನಾಡ ರೈತ ಶ್ರೀಶೈಲ್ ತೇಲಿ ಬಿಸಿಲೂರಿನಲ್ಲೂ ಆಪಲ್ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ಕನ್ನಡಿಗ ಶ್ರೀಶೈಲ್ ಸಾಧನೆಯನ್ನ ಪ್ರಧಾನಿ ಮೋದಿ ಕೊಂಡಾಡಿದ್ದಾರೆ. 35 ಡಿಗ್ರಿ ಉಷ್ಣಾಂಶದಲ್ಲೂ ಸೇಬು ಕ್ರಾಂತಿ. ಮನ್ ಕಿ ಬಾತ್ನಲ್ಲಿ ಶ್ರೀಶೈಲ್ಗೆ ಶಹಬಾಸ್. ಬಾಗಲಕೋಟೆಯ ಮುಧೋಳದ ಕುಳಲಿ ಗ್ರಾಮದ ರೈತ ಶ್ರೀಶೈಲ್ ತೇಲಿ 38 ಡಿಗ್ರಿಗಿಂತ ಹೆಚ್ಚಿನ ತಾಪಮಾನದಲ್ಲಿ ಸೇಬು ಬೆಳೆದು ಅಚ್ಚರಿ ಮೂಡಿಸಿದ್ದಾರೆ. 7 ಎಕರೆ ಭೂಮಿಯಲ್ಲಿ ಹೇರಳವಾದ ಫಲಸನ್ನ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ಶ್ರೀಶೈಲ್ ಸಾಧನೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮನ್ ಕಿ ಬಾತ್ನಲ್ಲಿ ಗುಣಗಾನ ಮಾಡಿದ್ದಾರೆ. लेकिन कर्नाटका के बागलकोट में रहने वाले श्रीशैल तेली जी ने मैदानों में सेब उगा दिया है. उनके कुलाली गांव में 35 डिग्री से ज्यादा तापमान में भी सेब के पेड़ फल देने लगे. दरअसल श्रीशैल तेली को खेती का शौक था, तो उन्होंने सेब की खेती को भी आजमाने की कोशिश की और उन्हें इसमें सफलता भी मिल गई. आज उनके लगाए सेब के पेड़ों पर काफी मात्रा में सेब उगते हैं, जिसे बेचने से उन्हें अच्छी कमाई भी हो रही है. साथियों, ಮೋದಿ ಮೆಚ್ಚುಗೆಗೆ ರೈತ ಶ್ರೀಶೈಲ್ ಸಂತಸ. ಇನ್ನು ಪ್ರಧಾನಿ ಮೋದಿ ತಮ್ಮನ್ನ ಹಾಡಿ ಹೋಗುತ್ತಿದ್ದಂತೆ ರೈತ ಶ್ರೀಶೈಲ್ ತೇಲಿ ಸಂತಸ ವ್ಯಕ್ತಪಡಿಸಿದ್ರು. ಜೊತೆಗೆ ರೈತನ ಸಾಧನೆ ಬಗ್ಗೆ ಬೆಳಕು ಚೆಲ್ಲಿದ್ದ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ರು. ಆಪಲ್ ಹಚ್ಚಿದ್ವಿ 2.5 ವರ್ಷ ಆಯ್ತ್ರಿ. ಆಪಲ್ ಹಚ್ಚಿ ಸಕ್ಸಸ್ ಮಾಡಿದ್ರಿ. ಇದು ಸಕ್ಸಸ್ ಮಾಡಿದಕ್ಕ ಪ್ರಧಾನಮಂತ್ರಿಜಿ ಅವರಾದ ನರೇಂದ್ರ ಮೋದಿಜಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದೊಳಗ ನಮ್ಮದು ಹೆಸರು ತಗೊಂಡಿದಾರ್ರಿ. ಇವತ್ತು ಬಹಳ ಹೆಮ್ಮೆ ಸಂಗತಿ ರೀ. ಮುಂದ್ ನಮಗ್ ಇಷ್ಟು ಖುಷಿ ಆಗೈತಿ ಅಂದ್ರ ಜೀವನದಾಗ ಇಂತ ಖುಷಿ ನಾ ಎಂದೂ ಪಟ್ಟಿದ್ದಿಲ್ರಿ. ಅಷ್ಟು ಖುಷಿ ಆಗೈತಿ. 2 ವರ್ಷ ಶ್ರಮ ಪಟ್ಟಿದ್ದ ಭಾರನು ಎಲ್ಲ ಇವತ್ತು ಇಳ್ದಂಗ ಆಗೈತ್ರಿ. ನಮ್ಮದೆಲ್ಲ ಅಷ್ಟು ಖುಷಿ ಆಗೈತ್ರಿ. ಮುಂದ ಇದಕ್ಕೇನ್ ಮಾಡಿದ್ರಿ, ರಿಪಬ್ಲಿಕ್ ನ್ಯೂಸ್ ದವ್ರು ಬಂದ್ ಒಂದಿಟ್ಟು ಎಲ್ಲ ನಮ್ಮದು ನ್ಯೂಸ್ ಕ್ರಿಯೇಟ್ ಮಾಡಿ ಹೋಗಿದ್ರಿ. ಅವ್ರಿಗೂ ತುಂಬಾ ಧನ್ಯವಾದಗಳು, ಮತ್ತೆ ಮೋದಿಜಿ ಅವ್ರಿಗೂ ಧನ್ಯವಾದಗಳು. ಜಮೀನಿನಲ್ಲಿ ಒಟ್ಟು 2620 ಸಸಿ ನಾಟಿ ಮಾಡಿದ್ದು 2 ವರ್ಷದ ನಂತರ ಪ್ರತಿ ಗಿಡದಲ್ಲಿ 100 ರಿಂದ 120ರವರೆಗೂ ಹಣ್ಣು ಬಿಟ್ಟಿದೆ. ಕರುನಾಡ ಆಪಲ್ ಕಾಶ್ಮೀರ ಆಪಲ್ ರುಚಿ ಮೀರಿಸುವಂತಿದೆ. ಇನ್ನು ಶ್ರೀಶೈಲ್ ಲಕ್ಷ ಆದಾಯ ಗಳಿಸುತ್ತಿದ್ದಾರೆ. ನೋಡಿದ್ರಲ್ವಾ, ಮನಸ್ಸು ಮಾಡಿದ್ರೆ ಯಾವುದೂ ಅಸಾಧ್ಯವಲ್ಲ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ವೀಕ್ಷಕರೇ, ಆ ಊರಿನಲ್ಲಿ ಕೆಂಡ ಕಾರುವಂತಹ ರಣ ಬಿಸಿಲಿರುತ್ತೆ. ಇಂಥ ರಣ ಬಿಸಿಲಲ್ಲೂ ಆ ರೈತ ಕ್ರಾಂತಿಯನ್ನೇ ಮಾಡಿದ್ದಾರೆ. ಕನ್ನಡಿಗ ರೈತನ ಸಾಧನೆಯನ್ನ ಖುದ್ದಾಗಿ ದೇಶದ ಪ್ರಧಾನಿಯೇ ಕೊಂಡಾಡಿದ್ದಾರೆ. ಅಷ್ಟಕ್ಕೂ ಆತ ಮಾಡಿರೋ ಸಾಧನೆ ಏನು, ಪ್ರಧಾನಿ ಏನಂತ ಶ್ಲಾಘಿಸಿದ್ರು ನೋಡಿ. ಆಪಲ್ ಎಂದಾಕ್ಷಣ ನೆನಪಾಗೋದು ಕಾಶ್ಮೀರ. ದಟ್ಟವಾದ ಮಂಜು, ಕೂಲ್ ವಾತಾವರಣದಲ್ಲಿ ಸೇಬು ಬೆಳೆಯುವುದು ಕಾಮನ್. ಆದ್ರೆ ನಮ್ಮ ಕರುನಾಡ ರೈತ ಶ್ರೀಶೈಲ್ ತೇಲಿ ಬಿಸಿಲೂರಿನಲ್ಲೂ ಆಪಲ್ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ಕನ್ನಡಿಗ ಶ್ರೀಶೈಲ್ ಸಾಧನೆಯನ್ನ ಪ್ರಧಾನಿ ಮೋದಿ ಕೊಂಡಾಡಿದ್ದಾರೆ. 35 ಡಿಗ್ರಿ ಉಷ್ಣಾಂಶದಲ್ಲೂ ಸೇಬು ಕ್ರಾಂತಿ. ಮನ್ ಕಿ ಬಾತ್ನಲ್ಲಿ ಶ್ರೀಶೈಲ್ಗೆ ಶಹಬಾಸ್. ಬಾಗಲಕೋಟೆಯ ಮುಧೋಳದ ಕುಳಲಿ ಗ್ರಾಮದ ರೈತ ಶ್ರೀಶೈಲ್ ತೇಲಿ 38 ಡಿಗ್ರಿಗಿಂತ ಹೆಚ್ಚಿನ ತಾಪಮಾನದಲ್ಲಿ ಸೇಬು ಬೆಳೆದು ಅಚ್ಚರಿ ಮೂಡಿಸಿದ್ದಾರೆ. 7 ಎಕರೆ ಭೂಮಿಯಲ್ಲಿ ಹೇರಳವಾದ ಫಲಸನ್ನ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ.
ಶ್ರೀಶೈಲ್ ಸಾಧನೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮನ್ ಕಿ ಬಾತ್ನಲ್ಲಿ ಗುಣಗಾನ ಮಾಡಿದ್ದಾರೆ. लेकिन कर्नाटका के बागलकोट में रहने वाले श्री शैल तेली जी ने मैदानों में सेब उगा दिया है. उनके कुलाली गांव में 35 डिग्री से ज्यादा तापमान में भी सेब के पेड़ फल देने लगे. दरअसल श्रीशैल तेली को खेती का शौक था, तो उन्होंने सेब की खेती को भी आजमाने की कोशिश की और उन्हें इसमें सफलता भी मिल गई. आज उनके लगाए सेब के पेड़ों पर काफी मात्रा में सेब उगते हैं, जिसे बेचने से उन्हें अच्छी कमाई भी हो रही है. साथियों, ಮೋದಿ ಮೆಚ್ಚುಗೆಗೆ ರೈತ ಶ್ರೀಶೈಲ್ ಸಂತಸ. ಇನ್ನು ಪ್ರಧಾನಿ ಮೋದಿ ತಮ್ಮನ್ನ ಹಾಡಿ ಹೋಗುತ್ತಿದ್ದಂತೆ ರೈತ ಶ್ರೀಶೈಲ್ ತೇಲಿ ಸಂತಸ ವ್ಯಕ್ತಪಡಿಸಿದ್ರು. ಜೊತೆಗೆ ರೈತನ ಸಾಧನೆ ಬಗ್ಗೆ ಬೆಳಕು ಚೆಲ್ಲಿದ್ದ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ರು. ಆಪಲ್ ಹಚ್ಚಿದ್ವಿ 2.5 ವರ್ಷ ಆಯ್ತ್ರಿ. ಆಪಲ್ ಹಚ್ಚಿ ಸಕ್ಸಸ್ ಮಾಡಿದ್ರಿ. ಇದು ಸಕ್ಸಸ್ ಮಾಡಿದಕ್ಕ ಪ್ರಧಾನ ಮಂತ್ರಿಜಿ ಅವರಾದ ನರೇಂದ್ರ ಮೋದಿಜಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದೊಳಗ ನಮ್ಮದು ಹೆಸರು ತಗೊಂಡಿದಾರ್ರಿ. ಇವತ್ತು ಬಹಳ ಹೆಮ್ಮೆ ಸಂಗತಿ ರೀ. ಮುಂದ್ ನಮಗ್ ಇಷ್ಟು ಖುಷಿ ಆಗೈತಿ ಅಂದ್ರ ಜೀವನದಾಗ ಇಂತ ಖುಷಿ ನಾ ಎಂದೂ ಪಟ್ಟಿದ್ದಿಲ್ರಿ. ಅಷ್ಟು ಖುಷಿ ಆಗೈತಿ. 2 ವರ್ಷ ಶ್ರಮ ಪಟ್ಟಿದ್ದ ಭಾರನು ಎಲ್ಲ ಇವತ್ತು ಇಳ್ದಂಗ ಆಗೈತ್ರಿ. ನಮ್ದೆಲ್ಲ ಅಷ್ಟು ಖುಷಿ ಆಗೈತ್ರಿ. ಮುಂದ ಇದಕ್ಕೇನ್ ಮಾಡಿದ್ರಿ, ರಿಪಬ್ಲಿಕ್ ನ್ಯೂಸ್ ದವ್ರು ಬಂದ್ ಒಂದಿಟ್ಟೆಲ್ಲ ನಮ್ದು ನ್ಯೂಸ್ ಕ್ರಿಯೇಟ್ ಮಾಡಿ ಹೋಗಿದ್ರಿ. ಅವ್ರಿಗೂ ತುಂಬಾ ಧನ್ಯವಾದಗಳು, ಮತ್ತೆ ಮೋದಿಜಿ ಅವರಿಗೂ ಧನ್ಯವಾದಗಳು. ಜಮೀನಿನಲ್ಲಿ ಒಟ್ಟು 2620 ಸಸಿ ನಾಟಿ ಮಾಡಿದ್ದು 2 ವರ್ಷದ ನಂತರ ಪ್ರತಿ ಗಿಡದಲ್ಲಿ 100ರಿಂದ 120ವರೆಗೂ ಹಣ್ಣು ಬಿಟ್ಟಿದೆ. ಕರುನಾಡ ಆಪಲ್ ಕಾಶ್ಮೀರ ಆಪಲ್ ರುಚಿ ಮೀರಿಸುವಂತಿದೆ. ಇನ್ನು ಶ್ರೀಶೈಲ್ ಲಕ್ಷ ಆದಾಯ ಗಳಿಸುತ್ತಿದ್ದಾರೆ. ನೋಡಿದ್ರಲ್ವಾ, ಮನಸ್ಸು ಮಾಡಿದ್ರೆ ಯಾವುದೂ ಅಸಾಧ್ಯವಲ್ಲ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ವೀಕ್ಷಕರೇ, ಆ ಊರಿನಲ್ಲಿ ಕೆಂಡ ಕಾರುವಂತಹ ರಣ ಬಿಸಿಲಿರುತ್ತೆ. ಇಂಥ ರಣ ಬಿಸಿಲಲ್ಲೂ ಆ ರೈತ ಕ್ರಾಂತಿಯನ್ನೇ ಮಾಡಿದ್ದಾರೆ. ಕನ್ನಡಿಗ ರೈತನ ಸಾಧನೆಯನ್ನ ಖುದ್ದಾಗಿ ದೇಶದ ಪ್ರಧಾನಿಯೇ ಕೊಂಡಾಡಿದ್ದಾರೆ. ಅಷ್ಟಕ್ಕೂ ಆತ ಮಾಡಿರೋ ಸಾಧನೆ ಏನು, ಪ್ರಧಾನಿ ಏನಂತ ಶ್ಲಾಘಿಸಿದ್ರು ನೋಡಿ. ಆಪಲ್ ಎಂದಾಕ್ಷಣ ನೆನಪಾಗೋದು ಕಾಶ್ಮೀರ. ದಟ್ಟವಾದ ಮಂಜು, ಕೂಲ್ ವಾತಾವರಣದಲ್ಲಿ ಸೇಬು ಬೆಳೆಯುವುದು ಕಾಮನ್. ಆದ್ರೆ ನಮ್ಮ ಕರುನಾಡ ರೈತ ಶ್ರೀಶೈಲ್ ತೇಲಿ ಬಿಸಿಲೂರಿನಲ್ಲೂ ಆಪಲ್ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ಕನ್ನಡಿಗ ಶ್ರೀಶೈಲ್ ಸಾಧನೆಯನ್ನ ಪ್ರಧಾನಿ ಮೋದಿ ಕೊಂಡಾಡಿದ್ದಾರೆ. 35 ಡಿಗ್ರಿ ಉಷ್ಣಾಂಶದಲ್ಲೂ ಸೇಬು ಕ್ರಾಂತಿ. ಮನ್ ಕಿ ಬಾತ್ನಲ್ಲಿ ಶ್ರೀಶೈಲ್ಗೆ ಶಹಬಾಸ್. ಬಾಗಲಕೋಟೆಯ ಮುಧೋಳದ ಕುಳಲಿ ಗ್ರಾಮದ ರೈತ ಶ್ರೀಶೈಲ್ ತೇಲಿ 38 ಡಿಗ್ರಿಗಿಂತ ಹೆಚ್ಚಿನ ತಾಪಮಾನದಲ್ಲಿ ಸೇಬು ಬೆಳೆದು ಅಚ್ಚರಿ ಮೂಡಿಸಿದ್ದಾರೆ. 7 ಎಕರೆ ಭೂಮಿಯಲ್ಲಿ ಹೇರಳವಾದ ಫಲಸನ್ನ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ಶ್ರೀಶೈಲ್ ಸಾಧನೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮನ್ ಕಿ ಬಾತ್ನಲ್ಲಿ ಗುಣಗಾನ ಮಾಡಿದ್ದಾರೆ. लेकिन कर्नाटका के बागलकोट में रहने वाले श्री शैल तेली जी ने मैदानों में सेब उगा दिया है. उनके कुलाली गांव में 35 डिग्री से ज्यादा तापमान में भी सेब के पेड़ फल देने लगे. दरअसल श्रीशैल तेली को खेती का शौक था, तो उन्होंने सेब की खेती को भी आजमाने की कोशिश की और उन्हें इसमें सफलता भी मिल गई. आज उनके लगाए सेब के पेड़ों पर काफी मात्रा में सेब उगते हैं, जिसे बेचने से उन्हें अच्छी कमाई भी हो रही है. साथियों, ಮೋದಿ ಮೆಚ್ಚುಗೆಗೆ ರೈತ ಶ್ರೀಶೈಲ್ ಸಂತಸ. ಇನ್ನು ಪ್ರಧಾನಿ ಮೋದಿ ತಮ್ಮನ್ನ ಹಾಡಿ ಹೋಗುತ್ತಿದ್ದಂತೆ ರೈತ ಶ್ರೀಶೈಲ್ ತೇಲಿ ಸಂತಸ ವ್ಯಕ್ತಪಡಿಸಿದ್ರು. ಜೊತೆಗೆ ರೈತನ ಸಾಧನೆ ಬಗ್ಗೆ ಬೆಳಕು ಚೆಲ್ಲಿದ್ದ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ತಿಳಿಸಿದ್ರು. ಆಪಲ್ ಹಚ್ಚಿದ್ವಿ 2.5 ವರ್ಷ ಆಯ್ತ್ರಿ. ಆಪಲ್ ಹಚ್ಚಿ ಸಕ್ಸಸ್ ಮಾಡಿದ್ರಿ. ಇದು ಸಕ್ಸಸ್ ಮಾಡಿದಕ್ಕ ಪ್ರಧಾನ ಮಂತ್ರಿಜಿ ಅವರಾದ ನರೇಂದ್ರ ಮೋದಿಜಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದೊಳಗ ನಮ್ಮದು ಹೆಸರು ತಗೊಂಡಿದಾರ್ರಿ. ಇವತ್ತು
ಬಹಳ ಹೆಮ್ಮೆ ಸಂಗತಿ ರೀ. ಮುಂದ್ ನಮಗ್ ಇಷ್ಟ ಖುಷಿ ಆಗೈತಿ ಅಂದ್ರ ಜೀವನದಾಗ ಇಂತ ಖುಷಿ ನಾ ಎಂದೂ ಪಟ್ಟಿದ್ದಿಲ್ರಿ. ಅಷ್ಟು ಖುಷಿ ಆಗೈತಿ. 2 ವರ್ಷ ಶ್ರಮ ಪಟ್ಟಿದ್ದ ಭಾರನು ಎಲ್ಲ ಇವತ್ತು ಇಳ್ದಂಗ ಆಗೈತ್ರಿ ನಮ್ದೆಲ್ಲ. ಅಷ್ಟು ಖುಷಿ ಆಗೈತ್ರಿ. ಮುಂದ ಇದಕ್ಕೇನ್ ಮಾಡಿದ್ರಿ, ಆ ರಿಪಬ್ಲಿಕ್ ನ್ಯೂಸ್ ದವ್ರು ಬಂದ್ ಒಂದಿಟ್ಟು ಎಲ್ಲ ನಮ್ದು ನ್ಯೂಸ್ ಕ್ರಿಯೇಟ್ ಮಾಡಿ ಹೋಗಿದ್ರಿ. ಅವ್ರಿಗೂ ತುಂಬಾ ಧನ್ಯವಾದಗಳು, ಮತ್ತೆ ಮೋದಿಜಿ ಅವ್ರಿಗೂ ಧನ್ಯವಾದಗಳು. ಜಮೀನಿನಲ್ಲಿ ಒಟ್ಟು 2620 ಸಸಿ ನಾಟಿ ಮಾಡಿದ್ದು 2 ವರ್ಷದ ನಂತರ ಪ್ರತಿ ಗಿಡದಲ್ಲಿ 100ರಿಂದ 120ರವರೆಗೂ ಹಣ್ಣು ಬಿಟ್ಟಿದೆ. ಕರುನಾಡ ಆಪಲ್ ಕಾಶ್ಮೀರ ಆಪಲ್ ರುಚಿ ಮೀರಿಸುವಂತಿದೆ. ಇನ್ನು ಶ್ರೀಶೈಲ್ ಲಕ್ಷ ಆದಾಯ ಗಳಿಸುತ್ತಿದ್ದಾರೆ. ನೋಡಿದ್ರಲ್ವಾ, ಮನಸ್ಸು ಮಾಡಿದ್ರೆ ಯಾವುದೂ ಅಸಾಧ್ಯವಲ್ಲ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.